ನಿಶ್ಚಿತಾರ್ಥ ಅಂತ ಬಹಳ ಸಂಭ್ರಮದಲ್ಲಿದ್ವಿ. ಆಮೇಲೆ ಏನಾಯ್ತು, ನಿಶ್ಚಿತಾರ್ಥ ಮುರಿದ್ಬಿತ್ತು. ಈ ಸತಿ ನಿಶ್ಚಿತಾರ್ಥ ಮುರಿದ್ಬಿದ್ರೆ, ಈ ಸತಿನೂ ನಿಶ್ಚಿತಾರ್ಥ ಮುರಿದು ಬಿದ್ದು ಅಳೋ ಪ್ರಸಂಗ ಎದುರಾದ್ರೆ ಅದನ್ನ ನಾನು ಸ್ವೀಕರಿಸ್ಬೇಕು ಅಂತ ನೀನೇನಾರು ಅನ್ಕೊಂಡಿದ್, ಅಥವಾ ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ ನೀನು ನಂಬ್ಕೊಂಡಿದ್ರೆ ಅದು ಸುಳ್ಳು. ನಿಶ್ಚಿತಾರ್ಥ ಮುರಿದು ಬಿದ್ದು ಮರುಕ್ಷಣದಲ್ಲೇನೆ ನೀವು ನನ್ನ ಹೆಣಾನ್ ಸ್ವೀಕರಿಸ್ಬೇಕಾಗತ್ತೆ, ಅಳ್ತಾ ಕೂತಿರ್ಬೇಕಾಗತ್ತೆ. ಎಷ್ಟು ಸತಿ ದೇವಿ, ಎಷ್ಟು ಸತಿ ನನಗೂ ದೇವಿಗೂ ನಿಶ್ಚಿತಾರ್ಥ ಎಲ್ಲ ಹತ್ರ ಹೇಳ್ಕೊಂಡು ಓಡಾಡ್ಲಿ ಹೇಳು. ಹೋಗ್ಲಿ ಬಿಡೋ, ಕಣ್ಣೀರ್ ಹಾಕ್ಬೇಡ. ಅಮ್ಮನವ್ರನ್ನ ನಂಬಿನೇ ನಾನೇನು ಒಪ್ಪಿತ್ತು. ಚಾಮುಂಡಿ ಬೆಟ್ಟದಿಂದ ಬಂದ್ಮೇಲೆ ಮಗಳಿಗೆ ಕಷ್ಟ ಕೊಡಲ್ಲ ಅಂತ ನಂಬಿದ್ದೀನಿ. ಇದೇ ನಂಬಿಕೆಯಲ್ವಾ ನೀನು ನನ್ನ ಜೊತೆ ಸಂತೋಷವಾಗಿರ್ಬೇಕಾದಿದ್ದು. ಅದನ್ನ ಬಿಟ್ಟು ಸುಮ್ಮನೆ ಬೇಜಾರು ಮಾಡ್ತೀಯಲ್ಲ. ಹಳೆದಿನೆಲ್ಲ ಮರ್ತು ಬಿಡು, ಎಲ್ಲರಿಗೂ ಒಳ್ಳೇದಾಗ್ತಿದೆ ಕಣೋ. ನಿಮ್ಮನ್ನೇ ಮರ್ತ್ಬಿಟ್ಟಿದ್ದೀನಿ ಬಿಡ್ರಿ. ನಾನು ನಿಮ್ಮ ಮುಖ ನೋಡಿದಾಗಲೇ ಸುಚೇಂದ್ರ ಅಂತ ನನಗೊಬ್ಬ ಸ್ನೇಹಿತ ಇದ್ದ ಅಂತ ಅನ್ಸೋದು. ಮುಖಾಮುಖಿ ಆಗೋಕ್ಕೂ ನನಗಿಷ್ಟ ಇಲ್ಲ. ಅಮ್ಮಯ್ಯ ಕಣೋ, ಹೀಗೆಲ್ಲ ಮಾತಾಡ್ಬೇಡ ಕಣೋ. ನಾಳೆ ನನ್ನ ತಂಗಿ ಲಗ್ನ ಪತ್ರಿಕೆ, ಅದಕ್ಕೆ ಬರ್ತೀನಿ. ನೀವು ನಂಗೆ ಲೆಕ್ಕಕ್ಕೆ ಇಲ್ಲ. ಜೋರಾಗಿದೆ ನಿಶ್ಚಿತಾರ್ಥ ತಯಾರಿ ಅಂತ ಕಾಣುತ್ತೆ. ದೀಪ ಹಚ್ಚೋ ಹೆಣ್ಣು ಮಕ್ಕಳಿರೋ ಮನೆಗಳಲ್ಲಿನ ಸಂಭ್ರಮನೇ ಬೇರೆ, ನನ್ನಂಥವನ ಮನೆಯಲ್ಲಿನ ಸಂಭ್ರಮನೇ ಬೇರೆ. ಹೇಗಿದ್ದೀಯ ಮಂಗಳ? ಅಳದು ತೂಗಿ ಭಗವಂತ ನಮಗೆಲ್ಲ ಥರದ ನೆಮ್ಮದಿ ಕೊಟ್ಟಿದ್ದಾನೆ. ಬರಬೇಕು ದಕ್ಕಬೇಕು ಅಂತಿದ್ರೆ ಅದು ನಮಗೆ ದಕ್ಕತ್ತೆ. ಕೆಲವರು ಕಿತ್ಕೊಳಕ್ ನೋಡಿದ್ರು. ಬದಲಾಗಿದ್ದೀನಿ ಕಣೆ ಮಗನಿಗೋಸ್ಕರ. ಹಿಂದೆಲ್ಲ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನೀನು ಮೊದಲಿನ ಥರ ಇರು ಮಂಗಳ. ಮಗನಿಗೋಸ್ಕರ ಮಾನಸಿಕವಾಗಿ ಬದಲಾಗೋದು ಬೇಡ. ಒಳಗ್ಸದ್ರಲ್ಲಿ ಪರಿಣಿತರಮ್ಮ ಇವರು. ನಂಬೇಡ. ಮಗ ತಂಗಿ ತಮ್ಮ ಹೆಂಡತಿ ಯಾವುದಕ್ಕೂ ವ್ಯಾಸ ಗೊತ್ತಿಲ್ಲದಿರೋರು. ಹಳೆ ಕಿಡಿ ಇನ್ನೂ ಆರಿಲ್ಲ ಅನ್ಸುತ್ತೆ. ಹೊತ್ಕೊಂಡು ಉರ್ದು ಇಲ್ಲ, ಇವತ್ತು ಉರಿಸ್ತೀನಿ. ಎಲ್ಲಾನು ಹೇಳ್ಬಿಡ್ಲ ಅನ್ನಿಸ್ತಿದೆ. ಮಗ ತಪ್ಪದ ಹಾಗಾಗತ್ತೆ ಸದಾನಂದ. ಸುಚೇಂದ್ರಂಗೆ ಮಾತು ಕೊಟ್ಟಿದ್ದೀಯಾ ನೀನು? ಒಂದ್ ಸಾರ್ತಿ ಮಾತಿಗೆ ತಪ್ಪಿಡ್ತೀನಿ ಒಂದ್ ಒಳ್ಳೆ ಕೆಲ್ಸಕ್ಕೆ. ದೇವಿ ನಿಮ್ ಮನೆಗೆ ಸೊಸೆಯಾಗಿ ಬರೋದು ನಂಗೆ ಇಷ್ಟ ಇಲ್ಲ. ನೀವು ಬದಲಾಗಿದ್ದೀರ ಅಂತ ನಂಬಿ ಸಂಬಂಧ ಬೆಸಿತಿದ್ದಾರೆ. ಬೆಂಕಿ ಹತ್ತಿಸ್ಬಿಡ್ತೀನಿ. ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡ ಸದಾನಂದ. ನೋಡು, ಇನ್ನು ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಒಂದೇ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳ್ಕೊತಾ ಇದ್ದೀನಿ ಸದಾನಂದ. ಇಲ್ಲ ಅನ್ಬೇಡ್ವೋ? ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದೀಯ ಗೊತ್ತು. ನಿಮ್ಮ ಮನೆಯಲ್ಲಿ ಸಣ್ಣದಾಗಿ ಸತ್ಯನಾರಾಯಣ ಕತೆ ನಡೆದ್ರು 10 ಜನ ಸೇರ್ತಾರೆ. ನಾನೀಗ ಬರೀ ಗೈಂತೀನಿ. ಇರೋನ ಮಗನ ನಿಶ್ಚಿತಾರ್ಥ ವೈಭವದಲ್ಲಾಗಬೇಕು ಅಂತ ನಿನ್ನ ಆಸೆ. ನನ್ನ ಹತ್ರ ದುಡ್ಡಿಲ್ಲ. ಯಾಕೋ ಏನೇನೋ ಯೋಚನೆ ಮಾಡ್ತೀಯಾ? ನಾನು ಯಾವತ್ತೂ ಹಾಗೆ ಅಂದ್ಕೊಂಡಿಲ್ಲ. ದೇವಿ ಸುಚೇಂದ್ರನ ಕೈ ಹಿಡಿತಿರೋದೇ ನನ್ನ ಬದುಕಿನ ದೊಡ್ಡ ವೈಭವ. ಕ್ಷಮಿಸ್ಬಿಡೋ ಕೇಶವನಾಥ, ಕಡಿಮೆ ದುಡ್ಡಿನಲ್ಲಿ ನಿಶ್ಚಿತಾರ್ಥ ಮಾಡ್ತಿರೋದು. ಆದರೆ ಮದುವೆಯನ್ನ ವೈಭವವಾಗಿ ವಿಜೃಂಭಣೆಯಾಗಿ ಮಾಡಿಕೊಡ್ತೀನಿ ಕಣಯ್ಯ, ನನ್ನ ಶಕ್ತಿ ಮೀರಿ. ಯಾಕೆ ಹೀಗೆಲ್ಲ ಕೊರಗ್ತೀಯ ಹೇಳು? ನನ್ನ ಮಗಳಿಂದ ನನ್ನ ಮನೆ ಬೆಳಗ್ತಿದೆ. ನೀನು ಯಾವತ್ತೂ ಅಡ್ಡಗಾಲ ಆಗಿಲ್ಲ ನನಗೆ. ನನ್ನ ಮದುವೆಗೆ ಹಣ ಒಂದು ವಿಚಾರದಲ್ಲಿ ಅಪ್ಪ ಎಲ್ರು ತಲೆ ತಕ್ಕ ಆಗ್ತಿದೆ. ಅಪ್ಪ ತಲೆ ತಗ್ಗಿಸ್ಬಾರ್ದು. ನನಗದಿಷ್ಟ ಇಲ್ಲಮ್ಮ. ನೀನು ಮದುವೆ ಆಗೋ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು. ಇದು ತಂದೆ ತಾಯಿಗಳ ಜವಾಬ್ದಾರಿ, ನಮ್ಮ ಕರ್ತವ್ಯ ಕಣೆ. ಇದಕ್ಕೆಲ್ಲ ಮೂಲ ನನ್ನ ಮದುವೆ ಅಲ್ವಾ ಅಮ್ಮ? ನೀನು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಮತ್ತೆ ನೊಂದ್ಕೊಳ್ತಾರೆ ಕಣೆ. ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ, ಮಗಳು ನಗ್ತಾ ನಗ್ತಾ ಸಂತೋಷವಾಗಿದ್ದಾಳೆ ಅಂದ್ರೆ ಅದೇ ನೆಮ್ಮದಿ ಹೆತ್ತವ್ರಿಗೆ.